ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಬ್ಕರ್. ಸಿದ್ದರಾಮಯ್ಯ ವಿರುದ್ಧ, ಸರ್ಕಾರದ ವಿರುದ್ಧ ಸ್ಫೋಟಕ ದಾಖಲೆಗಳನ್ನು ಇಟ್ಟ ಕುಮಾರಸ್ವಾಮಿ, ಅದರಲ್ಲೂ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಕೊಟ್ಟಿದ್ದಾರೆ. HDK ಸತ್ತವನ ಹೆಸರಲ್ಲಿ ನಡೆದಿರುವ ಗೋಲ್ಮಾಲ್ ಅಂತ ಒಂದಿಷ್ಟು ದಾಖಲೆಗಳನ್ನು ಇಟ್ಟಿರೋದು ಮಾಧ್ಯಮಗಳ ಎದುರು. ಹಾಗೆ ಪ್ರಭಾವಿಯೊಬ್ಬರು ಕಾಂಗ್ರೆಸ್ನ ನಾಯಕನನ್ನೇ ಯಾವ ರೀತಿ ಹೆದರಿಸಿದ್ದಾರೆ ಹಗರಣವೊಂದನ್ನ ಮುಚ್ಚಾಕೋದಿಕ್ಕೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಯಾರು ಹಾಗಾದ್ರೆ ಕಾಂಗ್ರೆಸ್ನ ನಾಯಕನಿಗೆ ಕಾಂಗ್ರೆಸ್ನ ದೊಡ್ಡ ನಾಯಕ ಹೆದರಿಸಿದ್ದಾರೆ ಅಂದ್ರೆ ಏನ್ ಕೇಸ್ ಅದು? HDK ಅವರು ಹೇಳ್ತಾ ಇರೋದು ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ 92ರಲ್ಲಿ ಅಕ್ವಿಸಿಷನ್ ನೋಟಿಫಿಕೇಶನ್ ಆಗಿತ್ತು, 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಯಿತು. ಜವರಾಯ ಅನ್ನೋರು ಅಂದ್ರೆ ಅವರ ಅಕೌಂಟ್ಗೆ 3.24 ಲಕ್ಷ ಹಣ, ಅಕ್ವಿಸಿಷನ್ ಹಣ ಕೋರ್ಟ್ಗೆ ಪಾವತಿ ಮಾಡಿದ್ದಾರೆ. 98ರಲ್ಲಿ ಡಿನೋಟಿಫಿಕೇಶನ್ ಮಾಡಿಕೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಆಗಿದ್ದು ಸಿದ್ದರಾಮಯ್ಯನವರು ಆಗ ಅಂತ ಹೇಳ್ತಾರೆ. ಸತ್ತವನ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಲಾಗಿದೆ ಅನ್ನುವ ಆರೋಪವನ್ನು ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು. ನಿಂಗ ಅಲಿಯಾಸ್ ಜವರಾಯ ಅನ್ನೋರು ಕೋರ್ಟ್ಗೆ ಹಣ ಕಟ್ಟಿ ತನ್ನ ಹೆಸರಿಗೆ ಮಾಡ್ಕೊಂಡಿರ್ತಾರೆ. 98ರಲ್ಲಿ ಮುಂದೆ ಡಿನೋಟಿಫಿಕೇಶನ್ಗೆ ಅರ್ಜಿ ಹಾಕಿದವರು ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ತಾಕತ್ತಿದ್ರೆ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡ್ಲಿ, ಬಹಿರಂಗಪಡಿಸ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಇನ್ನು 1992, 93ರಲ್ಲಿ ನಿಂಗ ಅಲಿಯಾಸ್ ಜವರಾಯ ಹೆಸರಲ್ಲಿ ಇದ್ದಂತಹ ಸೈಟು ಡಿನೋಟಿಫಿಕೇಶನ್ಗೆ ಹೇಗೆ ಬಂತು ಅನ್ನೋದಕ್ಕೆ ಉತ್ತರ ಸಿಕ್ಕಿಬಿಟ್ರೆ ಈ ಕೇಸ್ನ ಹಲವು ಎಳೆಗಳು ತೆರೆದುಕೊಳ್ತವೆ ಅಂತ ಹೇಳ್ತಿರೋದು. ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ನೇರವಾಗಿ ಸಂಬಂಧಪಟ್ಟ ಪ್ರಕರಣ ಅಂತಿದ್ದಾರೆ ಕುಮಾರಸ್ವಾಮಿ ಅವರು. ಅಷ್ಟೇ ಅಲ್ಲ, 3 ಎಕರೆ 64 ಗುಂಟೆಯ ಸರ್ವೆ ನಂಬರ್ 464 ಈ ಸೈಟ್ ಯಾರ ಹೆಸರಲ್ಲಿತ್ತು, ಡಿನೋಟಿಫಿಕೇಶನ್ಗೆ ಅದು ಹೆಂಗ್ ಬಂತು, ಈ ಎಲ್ಲ ಪ್ರಶ್ನೆಗಳನ್ನ ಹಾಕಿ ಒಂದಿಷ್ಟು ದಾಖಲೆಗಳನ್ನು ಮಾಧ್ಯಮದ ಮುಂದೆ ಇಡ್ತಾರೆ. ಹಿಟ್ ಅಂಡ್ ರನ್ ಮಾತೇ ಇಲ್ಲ. ತನಿಖೆಗೆ ಹೋಗ್ಲಿ, ಇದು CBIಗೆ ಹೋಗ್ಲಿ, ಎಲ್ಲ ದಾಖಲೆಯನ್ನ CBI ಕೊಡ್ತೀನಿ ಅಂತ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, 3 ಎಕರೆ ಅಲ್ವಾ, ಈಗ ಸಿದ್ದರಾಮಯ್ಯನವರು 63 ಕೋಟಿ ಬರಬೇಕು ಅಂತಿದ್ದಾರೆ, 14 ನಿವೇಶನ ಕೊಟ್ಟಿದ್ದಾರೆ. ಅದಿಲ್ಲ ಅಂದ್ರೆ 63 ಕೋಟಿ ಕೊಡಿ ಅಂತಿದ್ದಾರಲ್ಲ. ಇಷ್ಟು ನಿವೇಶನಗಳನ್ನ ಕೊಡೋ ಹಾಗೆ ಇಲ್ಲ. ಸರಿಯಾಗಿ ಆಗಿದೆ ಅಂದ್ರೂ 3 ಎಕರೆಗೆ ಬರೀ 2 ಸೈಟ್ ಕೊಡೋದಕ್ಕೆ ಅವಕಾಶ ಇದೆ. ಇವ್ರು ಹೆಂಗ್ 14 ಸೈಟ್ ತಗೊಂಡ್ರು? ಫಸ್ಟ್ ಆಫ್ ಆಲ್ ಇದು ಆಗಿರೋದೇ ಸುಳ್ಳು ಅಂತ ಹೇಳ್ತಿದ್ದಾರೆ. ಎಲ್ಲಾ ಫೇಕು, ಅಕ್ರಮ ಮಾಡಿ ಸೈಟು ಮತ್ತೊಂದು ಮಾಡ್ಕೊಂಡಿರೋದು ಅಂತ. ಕ್ರಮಬದ್ಧವಾಗಿ ಆಗಿದ್ರು ಬರೀ 2 ಸೈಟ್ ಕೊಡೋಕೆ ಅವಕಾಶ ಇದೆ. ಬೇಕಾಬಿಟ್ಟಿಯಾಗಿ ಹಂಚಿಕೆ ಆಗಿದೆ. ಬಿಜೆಪಿ ಅವ್ರು ಮಾಡಿದ್ರ ಅವ್ರ ಮೇಲೂ ಆಕ್ಷನ್ ಆಗ್ಲಿ, JDSನವ್ರು ತಗೊಂಡಿದ್ದಾರ ಅವ್ರ ಮೇಲೂ ಆಕ್ಷನ್ ಆಗ್ಲಿ, ಎಲ್ಲರ ಮೇಲೂ ಆಕ್ಷನ್ ತಗೊಳ್ಳಿ ಸಿದ್ದರಾಮಯ್ಯನವರೇ, ಮೊದಲು ಇದಕ್ಕೆಲ್ಲ ಉತ್ತರ ಕೊಡಿ ಅಂತ ಸವಾಲ್ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು. ಜೊತೆಗೆ ಇನ್ನೂ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಹೇಳ್ತಾರೆ ಅವರು. ನೈಸ್ ಅಕ್ರಮ ಸಿಕ್ಕಾಪಟ್ಟೆ ಸದ್ದು ಮಾಡ್ತಲ್ಲ. DK ಶಿವಕುಮಾರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರಲ್ಲ, ಭೂಗಳ್ಳರು ಏನೇನು ಮಾಡಿದ್ದಾರೆ, ನೈಸ್ ಅಕ್ಕಪಕ್ಕದ ಜಾಗದಲ್ಲಿ ಅಂತೆಲ್ಲ ಆರಂಭದಲ್ಲಿ ಸರ್ಕಾರ ಬಂದಾಗ ಗಂಭೀರ ಆರೋಪಗಳನ್ನ ಮಾಡಿದ್ರಲ್ಲ. ಈಗ ನೋಡಿ, ನೈಸ್ಗೆ ಸಂಬಂಧಪಟ್ಟಂತೆ, ನೈಸ್ ಹಗರಣದ ಬಗ್ಗೆ CBI ಕೊಡಿ ಅಂತ TB ಜಯಚಂದ್ರ ಅವರೇ ಹೇಳಿದ್ರು. TB ಜಯಚಂದ್ರ ಅವರೇ CBI ಕೊಡಿ ಅಂತ ಹೇಳಿದ ತಪ್ಪಿಗೆ ಯಾರೋ ಒಬ್ರು TB ಜಯಚಂದ್ರ ಅವ್ರಿಗೆ ಕೊಲೆ ಬೆದರಿಕೆ ಹಾಕಿದ್ದಾರಂತೆ ಅವರು ಅಂತ ಹೇಳ್ತಾರೆ. ಅವ್ರು ಯಾರು ಅಂತ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಿರೋದು TB ಜಯಚಂದ್ರ ಅವ್ರಿಗೇನೆ ದೊಡ್ಡವರಿಂದ CBI ಕೊಡಿ ಅಂತ ಹೇಳಿದ್ದಕ್ಕೆ, ಸತ್ಯ ಮಾತಾಡಿದ್ದಕ್ಕೆ ಕೊಲೆ ಬೆದರಿಕೆ ಬಂದಿದೆ ಅಂತಿದ್ದಾರೆ. ಇದು ಅಚ್ಚರಿಗೆ ಕಾರಣ ಆಗಿದೆ. ಸೊ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಹಲವು ವಿಚಾರಗಳನ್ನ ಹೊರಗಿಟ್ಟಿದ್ದು, ಮತ್ತೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಲಾಕ್ ಮಾಡೋದಿಕ್ಕೆ ಪ್ಲಾನ್ ಆಗ್ತಿದೆ, A1 ಮಾಡೋದಿಕ್ಕೆ ಕೇಸ್ 1ರಲ್ಲಿ ಅಂತ ಬೇರೆ ಹೇಳ್ತಿದ್ದಾರೆ. ಮೊನ್ನೆ ಅಷ್ಟೇ ಅದು ಇದು ಪ್ರೊಟೆಸ್ಟ್ ಎಲ್ಲ ಆಯ್ತು. ಅದರಲ್ಲಿ ಏನೇನೋ ಆ ಕಡೆಯಿಂದ ಈ ಕಡೆಯಿಂದ ತಂದು ನಿಖಿಲ್ ತಲೆಗೆ ಕಟ್ಟಿ ಈಗ ಬೇರೆ ಬೇರೆ ಕೇಸಲ್ಲಿ ಅದು ಇದು ಪೆನ್ ಡ್ರೈವ್ ಮತ್ತೊಂದು ಅಂತ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಲಾಕ್ ಆಗಿದ್ದಾಗಿದೆ. ಈಗ ಈ ಹೋರಾಟದ ಕೇಸಲ್ಲಿ ನಿಖಿಲ್ A1 ಮಾಡೋದಿಕ್ಕೆ ಪ್ಲಾನ್ ಆಗ್ತಿದೆ. 12 ಗಂಟೆ ತನಕ DG ಆಫೀಸಲ್ಲಿ ಕೂತು ಪ್ಲಾನ್ ಮಾಡ್ತಿದ್ದಾರೆ ಒಬ್ರು ದೊಡ್ಡವರು ಅಂತ ಬೇರೆ ಆರೋಪ ಮಾಡ್ತಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಫ್ಯಾಮಿಲಿನ ಹಂಗೆಲ್ಲ ಟಚ್ ಮಾಡೋಕ್ಕಾಗಲ್ಲ, ಡೋಂಟ್ ವರಿ ಅಂತ ತಿರುಗೇಟು ಕೊಟ್ಟಿರೋದು. ದೇಶವ್ಯಾಪಿ ಎಲ್ಲಿ ಹೋದ್ರು ಕರ್ನಾಟಕ ಸರ್ಕಾರದ ಬಗ್ಗೆ ಮಾತಾಡ್ತಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗ್ತಾ ಇದ್ದೀನಿ ನಾನು ಮಂತ್ರಿಯಾಗಿ ಕೆಲಸ ಮಾಡೋದಿಕ್ಕೆ, ಅಲ್ಲೂ ಕೂಡ ಇಲ್ಲಿನ ಭ್ರಷ್ಟಾಚಾರದ ಸುದ್ದಿನೇ ಸದ್ದು ಮಾಡ್ತಿದೆ. ಇದು ಮುಜುಗರಕ್ಕೆ ಕಾರಣ ಆಗಿದೆ ದೇಶವ್ಯಾಪಿ ಅಂತ ಸಿದ್ದರಾಮಯ್ಯ DK ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.